ನಾನ್ ಹೇಳೋದ್ ಕೇಳಿಲ್ಲಿ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟ್ ಅಂದಿರೋದು, ಎಷ್ಟಣ್ಣ ಅಂದಿರೋದು ಲೋಕರ್ ಮಕ್ಳು ಅನ್ನನ ಹಸು ಮಾಂಸ ಹಾಕಿ ಮಾತಾಡ್ತಾರೆ ಅಂತೆ. ಇವಾಗ ನೀನ್ ಬಂದ್ ಇವಾಗ ತಿನ್ನಲ್ಲ ಹೊಸ್ಕೊಟ್ಟೆ ನಾಕ್ ಬಿರಿಯಾನಿ ಹಸು ಮಾಂಸ ತಿಂತೀಯ ನೀನ ಅದ್ಕೊಡೋ ಉತ್ತರ ಇಲ್ಲ. ಇವಾಗ ಅವ್ರ ಬಗ್ಗೆ ನಾನ್ ಹೇಳ್ಬಾರ್ದಾ ಏನಂತ? ಎಷ್ಟ್ ಸಲಿ ಇವಾಗ ನನ್ನ ಬಗ್ಗೆ ಮಾತಾಡೋದು ನಾನ್ ಸುಮ್ನೆ ಇದ್ದೆ, ನಮ್ಮ ಅಕ್ಕಪಕ್ಕದವ್ರ ಬಗ್ಗೆ ಸೀನಾನ್ ಕೇಳ್ದಾಗ ಸುಮ್ನೆ ಇದ್ರು. ಒಂದ್ಸಲಿ ಸರಿ 10 ಸಲಿ ಸರಿ ತಿನ್ನೋ ಊಟದ ಸಮೇತವಾಗಿ ಮಾತಾಡ್ದವಾಗ ನಾನ್ ಸುಮ್ನೆ ಇದ್ದವಾಗ ಏನಾಗ್ತದೆ, ಇವಾಗ ಬ್ರೋಜನ್ ಬಗ್ಗೆ ಆಗ್ತಾರೆ ನಾಳೆ ಇವ್ನು ಕದ್ಕೊಂಡ್ ಬರ್ತಾನೆ ಮಹಾರಾಷ್ಟ್ರನಾಗ ಅಂತ, ಹೌದಾ ಇಲ್ಲ? ಇವಾಗ ನೋಡ್ಕೊ ನೆಕ್ಸ್ಟ್ ಟಾರ್ಗೆಟ್ ಬ್ರೋಸ್ ಅಂತ ಬರ್ತದೆ. ಯಾಕಂದ್ರೆ ಇಲ್ಲಿ ಮಾಡಿರೋದಲ್ಲ ವಿಡಿಯೋ. ಏನ್ ಹೇಳ್ತೀನಿ ಗೊತ್ತಾ, ಯೂತ್ ಹೆಂಗಿರ್ಬೇಕು ಗೊತ್ತಾ, ನಾಳೆನೆ ಸತ್ತೋಗ್ಲಿ ಯಾವನ್ಕೋ ಶಾಶ್ವತ ಅಲ್ಲ ಈ ಬದುಕು. ನಾಳೆನೆ ಸತ್ತೋದ್ರು ನ್ಯಾರವಾಗಿ ಬದುಕ್ಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ. ಅರ್ಥ ಆಯ್ತಾ? ನಾವೇನು ಬೇಕಾಗಿ ನಾವ್ ಕೇಳ್ಕೊಂಡ್ ಹೋಗಿದ್ರೆ ಇನ್ನೆಷ್ಟಂತ ತಾಳ್ಮೆಯಿಂದ ಕೇಳ್ತಾರೆ ಹೇಳಿ ಸಂತೋಷ, ಇನ್ನೆಷ್ಟಂತ ತಾಳ್ಮೆಯಿಂದ ಇರ್ಬೇಕು ಅಲ್ಲ. ಇವಾಗ ಮೊನ್ನೆ ಒಂದ್ ವಿಡಿಯೋ ಬಿಟ್ರಣ, ನಾವಿನ್ನ ಅವ್ರ ತಂಟೆಗೆ ಹೋಗಲ್ಲ ನಾವ್ ಮಾಡಲ್ಲ ಅಂತ. ಏನ್ ನಮ್ ಸುತ್ತಮುತ್ತ ಇರೋರ್ದು ಎಲ್ರದ್ದೂನು ಅವ್ನ ಹಂಗ ಮಾಡ್ದ ಇವ್ನ ಹಿಂಗ್ ಮಾಡ್ದ, ಅವ್ನ 5 ರೂಪಾಯಿ ಬೇಕು ಅಂತ ಫೋನ್ ಹಾಕಿದ್ನಂತೆ. ಅದು ನಮ್ಕ ಇಂತ ಬುದ್ಧಿಗಳಿಲ್ಲ, ರೆಕಾರ್ಡಿಂಗ್ ಮಾಡೋದು ಅದನ್ನ ಎತ್ಕೊಂಬಂದ್ ಹಾಕೋದು ಅವೆಲ್ಲಾನು. ಏನಣ್ಣ ಸಂಜೀವ್ ಅಣ್ಣಂತ ಈ ನನ್ ಮಕ್ಳು ಇದು ಎಲ್ಲ 3rd ಕ್ಲಾಸ್ ನನ್ ಮಕ್ಳು ಅನ್ನೋದು ಎಲ್ರಿಗೂ ಗೊತ್ತು. ಅವ್ರ ಜೊತೆ ಕುತ್ಕೊಂಡ್ ಮಾತಾಡ್ತಾ ನೋಡ್ ಅವ್ರು ಇನ್ನ 3rd ಕ್ಲಾಸ್ ನನ್ ಮಕ್ಳು. ಒಂದ್ ಸ್ಕೂಲ್ ನನ್ ಮಕ್ಳು ಆಗಿದ್ರೆ ನನಗ್ ಫೋನ್ ಹಾಕಿ ನೀನ್ ಇದು ಮಾಡಿರೋ ತಪ್ಪು ಅಂತ ಅವ್ರು ಕೇಳಿ. ಯಾರವ್ರು ಮೀಡಿಯಾ ಮುಂದೆ ಕುತ್ಕೊಂಡವ್ರಲ್ಲ ಮಿಂಡ್ರಿ ನನ್ ಮಕ್ಳು ಅಂತ ಹೇಳ್ಬೇಕು ಅವ್ರನ್ನ. ಯಾಕೆ ಹೇಳ್ತೀನಿ ಅಂದ್ರೆ ನಾನ್ ನಮ್ಮ ಅಪ್ಪನ್ಕೆ ಹುಟ್ಟಿರೋದು, ನೀವು ನಿಮ್ಮ ಅಪ್ಪನವ್ರಕ್ಕೆ ಹುಟ್ಟಿದ್ರೆ ಎದುರು ಬದ್ರ ಕುತ್ಕೊಂಡ್ ಮಾತಾಡ್ರ ಏನಾಯ್ತೋ ಸುಳ್ಳು ನ್ಯಾಯ ನೀತಿ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲೆ. ಹೌದಾ? ನಾವೇನಾನ ಅನ್ಯಾಯ ಮಾಡಿದ್ರೆ, ಯಾರ್ದಾನ ರೂಪಾಯಿ ತಿಂದಿದ್ರೆ, ಇಲ್ಲ ಯಾರ್ಕಾನ ಅನ್ಯಾಯ ಮಾಡಿದ್ರೆ, ಹೌದಾ? ಇನ್ನೆಷ್ಟಪ್ಪ ಹೇಳ್ಬೇಕಾ? ಯಾಕ ನಮ್ ಕೋಪ ಬರ್ತದೆ, ಯಾಕೆ ನಾವ್ ಜೋರಾಗಿ ಮಾತಾಡ್ತೀವಿ ಅಂದ್ರೆ ನೀವು ಒಂದಿನ ಅನುಭವಿಸ್ರಿ. ಎಷ್ಟ್ ದಿನ ಅಪ್ಪ ನೋಡೋದು, ಎಷ್ಟ್ ದಿನ ಬಿಗ್ ಬಾಸ್ ಒಳಗಡೆ ನಿಂಕ ಹಿಡ್ದು ಈಚೆಕ್ ಬರೋವರ್ಕು ಸಂತೋಷ್ ಹಂಗೆ, ಒರ್ತರ್ ಸಂತೋಷ್ ಹಿಂಗೆ, ಅವ್ರ ಫ್ರೆಂಡ್ಸ್ ಹಿಂಗೆ, ಅವ್ರ ಫ್ರೆಂಡ್ಸ್ ಹಂಗೆ, ಇನ್ನೇನು ಇಲ್ಲ ಹೇಳೋಣ.